ಎಲ್ಲರೂ ಕೂಡ ನಮಸ್ತೆ. ನಾನು ಅಜ್ಜಿ ಮನೆ ಬಂದಿದ್ದೆ ಇವತ್ತು. ಸೊ ಇವತ್ತು ನನ್ನ ಕಸಿನ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ನಾರ್ಮಲಿ ಎಲ್ಲರೂ ಗಾಳ ಹಿಡಿಯೋದು ಎಲ್ಲಿ ಹೇಳಿ, ಸಮುದ್ರದಲ್ಲಿ, ಹೊಳೆಯಲ್ಲಿ. ಸೊ ಇಲ್ಲಿ ನಮ್ಮವರು ಎಲ್ಲಿ ಹಿಡಿತಾರೆ ನಾ ತೋರಿಸ್ತೀನಿ. ಬಾವಿಗೆ ಹಾಕ್ತಾರೆ, ಅದನ್ನು ಗಾಳದಲ್ಲಿ ಹಿಡಿತಾರಂತೆ. ನೋಡೋಣ ಬನ್ನಿ. ಅಲ್ಲ ಚಿತ್ರ ನಕ್ಕಲು ಚಿತ್ರ ನೀನಿಡ ಇಲ್ಲಿದೆ ನೋಡಿ, ಇದ್ರ ಒಳಗಡೆ ಇದೆ ಅಂತೆ. ಸೊ ಇದ್ರಲ್ಲಿ ತೋರ್ತಾ ಇಲ್ಲ ಆಕ್ಚುಲಿ. ಇನ್ನು ಗಾಳ ಹುಡುಕ್ತಾ ಇದ್ದಾರೆ. ಗಾಳ ಸಿಕ್ಕಿದ ನಂತರ ನಕ್ಲು ಹುಡುಕ್ಬೇಕು. ನಕ್ಲು ಹುಡುಕಿದ ನಂತರ ಮೇನ್ ಸಿಗುತ್ತೆ. ಇಲ್ಲಿ ಕೆಲವೊಬ್ರು ಕೂತಿದ್ದಾರೆ ನೋಡಿ, ಇದೇನಂತ ಗೆಸ್ ಮಾಡ್ತೀರಾ? ಇದು ನಾರ್ಮಲಿ ಇಲ್ಲಿ ಕಾಣಿಸಿಗಲ್ಲ, ಬಟ್ ನಕ್ಕುಲ ಸಿಕ್ಕಿದೆ. ಇವಾಗ ಇನ್ನು ಮೀನ್ ಹಿಡಿಯೋದೇ ಬಾಕಿ. ಇವಾಗ ಗಾಳಕ್ಕೆ ಇದನ್ನು ಜೋಡಣೆ ಮಾಡಲಾಗುತ್ತೆ. ಸೊ ಫಸ್ಟ್ ಟೈಮ್ ಏನಂದ್ರೆ, ನಾನು ಒಂದು ಮನೆಗೆ ಹೋಗಿ, ಅದು ಫ್ಯಾಮಿಲಿ ಮನೆಗೆ ಹೋಗಿ ಗಾಳ ಇಟ್ಕೊಂಡು ಮೀನು ಹಿಡಿಯೋಕ್ಕೆ ಹೋಗ್ತಿದ್ದೀನಿ. ಸೊ ನಾವು ಎಣಿಸಿದಾಗೆ ಇಲ್ಲಿ ಸಿಗುತ್ತಾ ಇಲ್ವಾ ಅಂತ ನೀವು ನೋಡಿ ಆ್ಯಕ್ಚುಲಿ. ಯಾಕಂದರೆ ತುಂಬ ಹೊತ್ತು ಕಾಯ್ತೀವಿ. ತಂದ 2 ನಕ್ಕುಳದಲ್ಲಿ ಒಂದು ನಕ್ಕುಳ ಕೈತಪ್ಪಿ ಕೆಳಗಡೆ ಬಿದ್ದುಬೀಳುತ್ತೆ. ಸೊ ನೋ ಪ್ರಾಬ್ಲಮ್, ಒಂದೇ ನಕ್ಕುಳ ಸಾಕಾಗುತ್ತೆ ಅಂತೆ ಇಲ್ಲಿ ಮೀನು ಸಿಗ್ಲಿಕ್ಕೆ. ನೋಡೋಣ. ತುಂಬ ಪ್ರಯತ್ನ ಪಡ್ತೀವಿ, ಎಲ್ಲರ ಕೈಗೂ ಕೂಡ ಹೋಗುತ್ತೆ. ನಾನು ಕೂಡ ಟ್ರೈ ಮಾಡ್ತೀನಿ. ನನ್ನ ಕಸಿನ್ಸ್ ಒಬ್ಬೊಬ್ಬರ ಕೈಯಲ್ಲಿ ಕೂಡ ಸಿಗುತ್ತೆ ಈ ಗಾಳ, ಯಾರ ಕೈಗೂ ಸಿಗಲ್ಲ. ಪ್ರಯತ್ನಗಳು ನಡೀತಾ ಇದೆ, ಆದರೆ ಸಿಗುವ ಲಕ್ಷಣಗಳು ತೋರ್ತಾ ಇಲ್ಲ. ಕೊನೆಗೆ ಬರ್ತಾಳೆ ಅನಿಕಾ, ನಮ್ಮ ಭಾಗ್ಯಲಕ್ಷ್ಮಿ. ಅಯ್ಯೋ, ಅವಳಿಗೂ ಸಿಗಲ್ಲ ನೋಡಿ. ಗೊತ್ತಿಲ್ಲ, ಇಷ್ಟು ಟ್ರೈ ಮಾಡಿದ್ರು. ಸೊ ನಕ್ಕುಲ ಸತ್ತೋಯ್ತು. ಸೊ ನೋಡೋಣ ಏನಾಗುತ್ತೆ. ಎಲ್ಲರ ಟ್ರೈ ಮುಗಿದ ಮೇಲೆ ನಾನು ಪ್ರಯತ್ನ ಮಾಡಿದೆ. ಸೊ ನನಗೂ ಸಿಗಲ್ಲ. ಫೈನಲಿ ತುಂಬಾ ಸಮಯಗಳ ನಂತರ ಒಂದು ಮೀನು ಸಿಕ್ಕೇ ಬಿಡ್ತು ರೀ. ಇದು ಏನಂತ ಕರೀತಾರ ನನ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಮುಗುಡು ಆ ಥರ ಏನೋ ಹೆಸರಿದೆ. ನಿಮ್ಮಲ್ಲಿ ಏನೇ ಕರೀತಾರಂತ ನನಗೂ ಅದು ಕೂಡ ಕಮೆಂಟ್ ಮಾಡಿ. ಸೊ ನಾವು ಮೀನಕ್ಕೆ ಏನು ತೊಂದರೆ ಆಗಬಾರ್ದಂತ ಆ ನೀರಿಗೆ ಮತ್ತೆ ಪುನಃ ಅದೇ ಮೀನನ್ನು ಹಾಕಿದ್ದೀವಿ. ಸೊ ಅದರ ಜಾಗ ನೀರು, ಸೊ ನೀರಲ್ಲೇ ಇರಲಿ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಈ ಥರದ ವಿಡಿಯೋಸ್ ನಿಮ್ಮ ಮುಂದೆ ಇರುತ್ತೆ. ಇದು ಇವತ್ತು ನಾನು ಬಂದಿರೋದು ನನ್ನ ಅಜ್ಜಿ ಮನೆ. ಇಲ್ಲಿ ಹಲಸಿನ ಹಣ್ಣು, ತುಂಬ ಥರದ ಪೇರಳೆ, ಒಂದು ಹುಳಿ ಆಗಿರುವಂಥ ಒಂದು ಹಣ್ಣಿದೆ. ನಾರ್ಮಲಿ ಗಲ್ಫಲ್ಲಿ ತುಂಬ ರೇಟಲ್ಲಿ ಮಾರ್ತಾರೆ. ಇದರ ಹೆಸರು ನೀವು ಹೇಳಿ. ಈ ಥರದ ವಿಡಿಯೋ ನಿಮ್ಮ ಎದುರುಗಡೆ ತುಂಬ ನಾನು ಹಾಕ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆ ನೀವು ಕಳಿಸಿ. ಕೊನೆಗೆ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಚೆನ್ನಾಗಿರಿ, ಖುಷಿಯಾಗಿರಿ.